ನಾನು ನಾಳೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇಡ್ಲಿ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. 2 ಲೋಟ ಅಕ್ಕಿ ತಗೊಂಡಿದ್ದೀನಿ ನಾನು. ಒಂದೇ ಅಳತೆಯಲ್ಲಿ 2 ಲೋಟ ಅಕ್ಕಿ. ಇದು ಒಂದು 2 ಲೋಟ. ಇದಕ್ಕೆ ಇದೇ ಲೋಟದಲ್ಲಿ ಉದ್ದಿನಬೇಳೆನೂ ಹಾಕ್ತೀನಿ. ಅದೇ ಅಳತೆಯಲ್ಲಿ 2 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ. ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕ್ತೀನಿ ಇಷ್ಟು. ಇದನ್ನು ಇವಾಗ ತೊಳೆದು ನೆನೆಯೋಕೆ ಇಡ್ತೀನಿ. 6ರಿಂದ 7-8 ಗಂಟೆ. ನಾನು ಬೆಳಗ್ಗೆ ನೆನೆ ಹಾಕಿದರೆ ಸಾಯಂಕಾಲ ರುಬ್ತೀನಿ. ಇವಾಗ ತೊಳೆದು ನೆನೆ ಹಾಕ್ತೀನಿ. ಇದನ್ನು ತೊಳ್ಕೊಂಬರ್ತೀನಿ. ಇವಾಗ ಇದು ಅಕ್ಕಿ ತೊಳ್ಕೊಂಬಂದಿದ್ದೀನಿ. ಇದಕ್ಕೆ ಇವಾಗ 6ರಿಂದ 8 ಗಂಟೆ ನೆನೆಯೋಕ್ಕೆ ಇಡ್ತೀನಿ. ಇದಕ್ಕೆ ನೀರು ಹಾಕಿ ಇಡ್ತೀನಿ. ಇವಾಗ ಇಷ್ಟು ನೀರು ಹಾಕಿ 6ರಿಂದ 8 ಗಂಟೆ ನೆನೆಯೋಕ್ಕೆ ಬಿಡ್ತೀನಿ. ಇದಿವಾಗ 8 ಗಂಟೆ ನೆಂದಿದೆ ಅಕ್ಕಿ. ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊತೀನಿ. ಇದು ನೀರು ಸ್ವಲ್ಪ ತೆಗಿತೀನಿ. ನೀರು ಬಸ್ಕೊಂಡಿದ್ದೀನಿ. ಇವಾಗ ಈ ಥರ ನೋಡಿರಿ, ಚೆನ್ನಾಗಿ ನೆಂದಿದೆ. 8 ಗಂಟೆ ನೆನೆಯೋಕೆ ಇಟ್ಟಿದ್ದೆ. 8 ಗಂಟೆ ಕಾಲ ನೆಂದಿದೆ ಇದು. ಇವಾಗ ಇದಕ್ಕೆ ಸ್ವಲ್ಪ ನಾನು ಅನ್ನ ಹಾಕ್ಕೋತೀನಿ. ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ರುಬ್ಕೊತೀನಿ. ಇವಾಗ ನೀಟಾಗಿ ಸ್ಮೂತಾಗಿ ರುಬ್ಕೊತೀನಿ. ನೈಸ್ ಪೇಸ್ಟ್ ಮಾಡ್ಕೊತೀನಿ. ತುಂಬ ನೈಸು ಅಲ್ಲ, ತುಂಬಾ ತರಿ ಅಲ್ಲ, ಮೀಡಿಯಮಾಗಿ ರುಬ್ಕೊತೀನಿ. ಹಾಕ್ಕೊಂಡಿದ್ದೀನಿ. ಈ ಥರ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರುಬ್ಬಿ. ಇದು ನೀಟಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಬಿಡ್ತೀನಿ. ಇಡೀ ರಾತ್ರಿ ಬಿಡ್ತೀನಿ, ಬೆಳಗ್ಗೆ ಇಡ್ಲಿ ಮಾಡೋಕ್ಕೆ. ಈ ಥರ ಕನ್ಸಿಸ್ಟೆನ್ಸಿ ಇದೆ ಇದ್ರದ್ದು. ಬ್ಯಾಟರ್ ಇದ್ರದ್ದು ಈ ಥರ ಇದೆ. ಇದನ್ನು ನಾನು ಇಡೀ ನೈಟು ಬಿಡ್ತೀನಿ. ಬೆಳಗ್ಗೆ ಉಬ್ಬಿದ ಮೇಲೆ ತೋರಿಸ್ತೀನಿ. ಈ ಥರ ಆಗಿದೆ. ಇವಾಗ ನಾನು ಬೇಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಇದು ಅಷ್ಟು ಉಬ್ಬಿಲ್ಲ. ಇನ್ನು 8 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದರೆ ಮಾಡೋಕ್ಕೆ ಇನ್ನೂ ಸ್ವಲ್ಪ ಚೆಂದ ಉಬ್ಬಿ ಬರುತ್ತೆ. ಇವಾಗ ಇದಕ್ಕೆ ನಾನು 1 ಚಮಚ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಇವಾಗ ಇಡ್ಲಿ ಸ್ಟ್ಯಾಂಡ್ ತಗೊಂಡು ರೆಡಿ ಮಾಡ್ಕೊತೀನಿ. ಇವಾಗ ಈ ತಟ್ಟೆಗಳಿಗೆ ಎಣ್ಣೆ ಹಾಕ್ಕೊತೀನಿ. ಈ ಥರ ಎಲ್ಲದಕ್ಕೂ ಎಣ್ಣೆ ಹಾಕಿ ಇವಾಗ ಚೆನ್ನಾಗಿ ಎಣ್ಣೆ ಹಚ್ಕೊತೀನಿ ಎಲ್ಲ ಕಡೆ. ಈಗ ಎಲ್ಲ ಪ್ಲೇಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ. ಇದಕ್ಕೆ ಇವಾಗ ಈ ಮಿಕ್ಸ್ ಮಾಡಿಟ್ಟಿರೋ ಬ್ಯಾಟ್ರನ್ನ ಹಾಕ್ಕೊತೀನಿ. ನಾನು ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ.
ಈ ಕುಕ್ಕರ್ಗೆ ಈ ಥರ ಒಂದು ಪೀಸ್ ನಿಂಬೆಹಣ್ಣು ಹಾಕ್ತೀನಿ. ಈ ಥರ ಹಿಂಗೆ ಸ್ಟ್ಯಾಂಡ್ ಇಟ್ಟು ಇದಕ್ಕೆ 1 ಲೋಟ ನೀರು ಹಾಕ್ಕೊತೀನಿ. ಈ ಲೋಟ 1/4 ಲೀಟ್ರು. ಈ ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ಇಟ್ಟು ಈಗ ಇದಕ್ಕೆ ವಿಷಲ್ ಹಾಕ್ದೇನೆ ಈ ಥರ ಈ ಹಬೆ ಹೋಗಿ ಬರೋವರೆಗೂ ಇದನ್ನು ಬೇಯಕ್ಕಿಡ್ತೀನಿ. 10 ನಿಮಿಷ ಆಗುತ್ತೆ ಇದು. ಇದು ವಿಷಲ್ ಏನು ಬೇಡ, ಹಬೆ ಹೋಗಕ್ಕೆ ಬಿಡ್ತೀನಿ ಅಷ್ಟೇ. ಇದು ಫುಲ್ ಹಿಂಗೆ ಹಬೆ ಹೋಗಿ ಫುಲ್ ಲೋ ಆಗುತ್ತಲ್ಲ, ಆವಾಗ ಆಫ್ ಮಾಡಿದರೆ ಆಯಿತು. ಇವಾಗಿದು ವಿಷಲ್ ಇದು ಹಬೆ ಹೋಗಿದೆ ಇಡ್ಲಿದು. ಈಗ ಓಪನ್ ಮಾಡಿ ನೋಡ್ತೀನಿ. ಇಡ್ಲಿ ರೆಡಿಯಾಗಿದೆ. ಇವಾಗ ತೆಗ್ಕೊತೀನಿ ಇದನ್ನು. ಈ ಥರ ಆಗಿದೆ ಇಡ್ಲಿ. ನಾನು ತೆಗೆದು ರೆಡಿ ಇಟ್ಕೊಂಡಿದ್ದೀನಿ. ನಿಮಗೇನು ಇಷ್ಟ ಆದರೆ ಹೇಳಿ. ನೋಡಿ, ಈ ಥರ ಆಗಿದೆ ಇಡ್ಲಿ. ರೆಡಿಯಾಗಿದೆ ನೋಡಿ, ಇಡ್ಲಿ ಈ ಥರ ಆಗಿದೆ.